Hello all, take down the next problem. It's 2016 question paper problem for 12 marks. Following is the balance sheet of Godavari Limited as on 31st December 2015. Liability side, share capital 10,000 share of rupees 10 each, 1 lakh. Reserve 80,000, workman savings account 40,000, profit and loss account 45,000, creditors 45,000, buildings, plant, debtors, stock, cash, preliminary expenses are given 1,30,000, 65,750, 47,500, 31,750, 29,250 and 5,750, total 3,10,000. They have given the adjustment. Plant and buildings valued at rupees 60,000 and rupees 1,70,000 respectively. Out of debtors, rupees 2,500 are taken as bad. The profits for the company for 3 years are for 2013 35,000, 2014 40,000, 2015 rupees 47,500. Company transfers 20% of the profits to reserve every year. Normal rate of return in similar companies is 12% and sales tax liability of rupees 1,000 is likely to arise. Find the value of equity under net asset method and yield method. So they have given the here they have to given to calculate under both the methods, that is net asset method and yield method. So they have given the balance sheet and also they have mentioned the market value in the adjustment. So we have to take the market value for the calculation under net asset method. So ಇಲ್ಲಿ ನೋಡಿ ನಮಗೆ buildings worth 1,30,000 ಇದೆ, adjustment ಅಲ್ಲಿ 1,70,000 ಇದೆ, plant worth 60,000 ಇದೆ, 65,000 ಇದೆ, ಬಟ್ ಇಲ್ಲಿ ಪ್ಲಾಂಟ್ ವರ್ತ್ ಏನಾಗಿದೆ, ಡಿಪ್ರಿಷಿಯೇಟ್ ಆಗಿದೆ, 60,000 ಇದೆ. ಸೊ ಪ್ಲಾಂಟ್ ಡಿಪ್ರಿಸಿಯೇಷನ್ ಆಗಿದೆ, ಬಿಲ್ಡಿಂಗ್ ಏನಾಗಿದೆ, ಅಪ್ರಿಸಿಯೇಷನ್ ಆಗಿದೆ. ಸೊ ಇದು ನಾವು ಯಾವುದನ್ನು ತಗೊಳ್ಬೇಕು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಅಂತ ಹೇಳಿದ್ರೆ ಮಾರ್ಕೆಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಲ್ಲಿ ಯಾವ ವ್ಯಾಲ್ಯೂಸ್ ಕೊಟ್ಟಿದ್ದಾರೋ ಅದೇ ವ್ಯಾಲ್ಯೂಸ್ನ ನಾವು ನೆಟ್ ಅಸೆಟ್ ಮೆಥಡ್ ಅಲ್ಲಿ ತಗೊಳ್ಳುವಂಥದ್ದು. ಈ ಪ್ರಾಫಿಟ್ಸ್ ಎಲ್ಲ ನಮಗೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಇಷ್ಟು ಇನ್ಫಾರ್ಮೇಶನ್ ಎಲ್ಲಿ ಬರುತ್ತೆ ನಮಗೆ ಅಂತ ಹೇಳಿದ್ರೆ ಈಲ್ಡ್ ಮೆಥಡ್ ಅಲ್ಲಿ. ನಮಗೆ ನೆಟ್ ಅಸೆಟ್ ಮೆಥಡ್ ಅಲ್ಲಿ ಏನು, ಅಸೆಟ್ ಮೈನಸ್ ಲಯಬಿಲಿಟಿ ಮೈನಸ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನಾರಿದ್ರೆ, ಪೇಮೆಂಟ್ ಡ್ಯೂ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದ್ರೆ ಅದನ್ನ ಡಿಡಕ್ಟ್ ಮಾಡ್ತೀವಿ ಅಷ್ಟೇ ಅಲ್ವಾ. ಅದರ್ ಇನ್ಫಾರ್ಮೇಶನ್ ನಮಗೆ ಯಾವುದಕ್ಕೆ ಬೇಕಾಗಿರೋದು, ಈಲ್ಡ್ ಮೆಥಡ್ ಅಲ್ಲಿ ನಮಗೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ಇಲ್ಲ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆವರೇಜ್ ಪ್ರಾಫಿಟ್. ಸೊ ಆವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಅದ್ರದ್ದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಕಂಪನಿ ಟ್ರಾನ್ಸ್ಫರ್ 20% ಆಫ್ ಪ್ರಾಫಿಟ್ಸ್ ಟು ರಿಸರ್ವ್ ಎವ್ರಿ ಇಯರ್. ಸೊ ಡಿಡಕ್ಟ್ ಮಾಡ್ತೀವಿ 20% ಪ್ರಾಫಿಟ್ನ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ದೇ ಹ್ಯಾವ್ ಗಿವನ್ 12%. ಅಂಡ್ ಅನದರ್ ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ rupees 1,000 ಇಸ್ ಲೈಕ್ಲಿ ಟು ಅರೈಸ್. ಸೊ ಇದು ಇಟ್ ಈಸ್ ಅ ಲಯಬಿಲಿಟಿ, ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಕೊಟ್ಟಿರೋದ್ರಿಂದ ಲೈಕ್ಲಿ ಟು ಅರೈಸ್ ಪರ್ಟಿಕ್ಯುಲರ್ 2015 ಅಲ್ಲಿ ಅರೈಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಲಯಬಿಲಿಟಿ ಏನಾಗುತ್ತೆ, ಲಯಬಿಲಿಟಿ ನಾವು ನೆಟ್ ಅಸೆಟ್ ಮೆಥಡ್ ಅಲ್ಲಿ ಲಯಬಿಲಿಟಿಯಿಂದ ಡಿಡಕ್ಟ್ ಮಾಡ್ತೇವೆ. ಸೊ ಲೆಟ್ಸ್ ವರ್ಕ್ ಔಟ್. First we will calculate under net asset method or intrinsic value method. So calculation of intrinsic value of shares. So we have to take the market value of assets and market value of liability. So market value of assets ನಮ್ಗೆ ಯಾವ್ದೆಲ್ಲ assets ಇದೆ, ಪ್ಲಾಂಟ್ ಇದೆ, ಬಿಲ್ಡಿಂಗ್ ಇದೆ, ಡೆಟಾಸ್ ಇದೆ, ಸ್ಟಾಕ್ ಇದೆ, ಕ್ಯಾಶ್ ಇದೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನಾವು ತಗೊಳ್ಳಲ್ಲ. ಸೊ ನೆನ್ಪಿಟ್ಕೊಳ್ಳಿ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಸ್ ನಾಟ್ ಅನ್ ಎಸೆಟ್. ಸೊ ನಾವು ಅದನ್ನು ನಾವು ಎಸೆಟ್ ಅಂತ ಕನ್ಸಿಡರ್ ಮಾಡಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನ ತಗೊಳ್ಳಲ್ಲ. ಸೊ ಇದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ಎಸೆಟ್ ಇನ್ವೆಸ್ಟ್ ಮಾಡಬೇಕು, ಇನಿಷಿಯಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಸ್ಟಾರ್ಟಿಂಗಲ್ಲಿ ಒಂದು ಎಕ್ಸ್ಪೆನ್ಸಸ್ ಆಗಿರುತ್ತೆ, ಅದಕ್ಕೆ ನಾವು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಈ ಎಕ್ಸ್ಪೆನ್ಸಸ್ನ ನಾವು ಕನ್ಸಿಡರ್ ಮಾಡಲ್ಲ. ನಿಮ್ಗೆ ಅದು FM ಅಲ್ಲಿ ಗೊತ್ತಾಗುತ್ತೆ, ಯೂಶುವಲಿ ಎಸೆಟ್ಸಿಂದ ಡಿಡಕ್ಟ್ ಮಾಡ್ಕೊಳ್ತಾರೆ FM ಅಲ್ಲಿ, ಬಟ್ ಇಲ್ಲಿ ನಮಗೆ ಆ ಥರದ್ದೇನು ಬೇಕಾಗಿಲ್ಲ, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ನೇ ನಾವು ತಗೊಳ್ಳಲ್ಲ. ಸೊ ಪ್ಲಾಂಟ್ ನಾವು ಯಾವ ವರ್ತ್ ತಗೊಳ್ತೀವಿ ಅಂದರೆ 65,750 ತಗೊಳ್ಳಲ್ಲ, ಬಟ್ ನಾವು ಯಾವ ತಗೊಳ್ತೀವಿ, ಪ್ಲಾಂಟ್ ಆ್ಯಂಡ್ ಬಿಲ್ಡಿಂಗ್ ವ್ಯಾಲ್ಯೂಡ್ ಎಟ್ rupees 60,000 and rupees 1,70,000. ವಿ ವಿಲ್ ಕನ್ಸಿಡರ್ ದ ಮಾರ್ಕೆಟ್ ವ್ಯಾಲ್ಯೂ ದಟ್ ಈಸ್ 60,000. ಸೊ ಪ್ಲಾಂಟ್ ಎಷ್ಟು ಅಂತ ಹೇಳಿದರೆ 60,000. Building also market value. Building is 1,70,000. Building 1,70,000. Stock ಏನಾರು ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇಲ್ಲ. ಸೊ ಸ್ಟಾಕ್ ಎಷ್ಟಿದೆ, 31,750. ಬುಕ್ ವ್ಯಾಲ್ಯೂನೇ ನಾವೇನಂತ ಕನ್ಸಿಡರ್ ಮಾಡ್ತೀವಿ, ಮಾರ್ಕೆಟ್ ವ್ಯಾಲ್ಯೂ ಅಂತ ತಗೊಳ್ತೀವಿ, 31,750. ಕ್ಯಾಶ್ ಕೂಡ ಏನು ಚೇಂಜಸ್ ಇಲ್ಲ, 29,250. ನಮ್ಗೆ ಇಲ್ಲೇನಿದೆ 29,250 ಏನಿದೆ ಅದನ್ನೇ ನಾವು ತಗೊಳ್ತೀವಿ. 29,250. ಡೆಟಾಸ್. ಸೊ ಡೆಟಾಸ್ ನಮ್ಗೆ ಏನು ಹೇಳಿದ್ದಾರೆ ನೋಡಿ, ಇಲ್ಲಿ ಡೆಟಾಸ್ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿದ್ದಾರೆ,
ಔಟ್ ಆಫ್ ಡೆಟಾಸ್ rupees 2500 ಆರ್ ಟೇಕನ್ ಆಸ್ ಬ್ಯಾಡ್, ಅಂದರೆ ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ. ಸೊ ಬ್ಯಾಡ್ ಡೆಟ್ಸ್ನ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಡಿಡಕ್ಟ್ ಬ್ಯಾಡ್ ಡೆಟ್ಸ್ ಫ್ರಮ್ ಡೆಟಾರ್. ಸೊ ಡೆಟಾರ್ ವರ್ತ್ 47,500. ಸೊ 47,500 ಇದೆ. ಸೊ ಬ್ಯಾಡ್ ಡೆಟ್ಸ್ನ ನಾವು ಇನ್ನರ್ ಕಾಲಮಲ್ಲಿ ಬರ್ಕೊಳ್ತೀವಿ. ಎಷ್ಟು? 47,500 ಲೆಸ್ ಬ್ಯಾಡ್ ಡೆಟ್ಸ್. ಸೊ ಬ್ಯಾಡ್ ಡೆಟ್ಸ್ ಎಷ್ಟು? 2,500 ಲೆಸ್ ಬ್ಯಾಡ್ ಡೆಟ್ಸ್ 2,500. Deduct 2,500 from 47,500. So we will get 45,000. So we will not take here the preliminary expenses. Preliminary expenses, it is not an asset. So asset ge involve ಆಗಿರುವಂತ ಪ್ರೈಮರಿ ಕಾಸ್ಟ್, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳುವಂಥದ್ದು ಇನಿಷಿಯಲಿ ಆಗುವಂಥದ್ದು. ಸ್ಟಾರ್ಟಿಂಗ್ ಕಂಪನಿ ಸೆಟಪ್ ಮಾಡಬೇಕಾದ್ರೆ, ಬಿಸ್ನೆಸ್ ಸೆಟಪ್ ಮಾಡಬೇಕಾಗಿರೋ ಆಗುವಂಥ ಇನಿಷಿಯಲ್ ಎಕ್ಸ್ಪೆನ್ಸಸ್ನ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಸೊ ಆ ಎಕ್ಸ್ಪೆನ್ಸಸ್ನ ನಾವು ತಗೊಳ್ಳಲ್ಲ ಇಲ್ಲಿ. ಸೊ ಇಷ್ಟೇ ಇರೋದು ಎಸೆಟ್, ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ತಗೊಂಡಿದ್ವಿ. ಸೊ ಟೋಟಲ್ ಇಟ್, ಸೊ ವಿ ವಿಲ್ ಗೆಟ್ 3,36,000. ಟೋಟಲ್ ಪ್ರೊಸೀಡ್ಸ್ 3,36,000. ಫ್ರಮ್ ದಟ್ ವಿ ಹ್ಯಾವ್ ಟು ಡಿಡಕ್ಟ್ ದ ಲಯಬಿಲಿಟೀಸ್. ಲಯಬಿಲಿಟಿಯಲ್ಲಿ ಕ್ರೆಡಿಟಾರ್ಸ್ ನಮಗೇನು ಅಡ್ಜಸ್ಟ್ಮೆಂಟ್ ಇಲ್ಲ ನೋಡಿ. ಇಲ್ಲಿ ಕ್ರೆಡಿಟಾರ್ಸ್ ಎಷ್ಟು? 45,000 ಇದೆ. ಕ್ರೆಡಿಟಾರ್ಸ್ 45,000. ಶೇರ್ ಕ್ಯಾಪಿಟಲ್ ಎಲ್ಲ ಬರಲ್ಲ, ಯಾಕೆ ಅಂತ ಹೇಳಿದ್ರೆ ಅದು ಓನರ್ ಫಂಡ್. ರಿಸರ್ವ್ ಕೂಡ ಅಷ್ಟೇ ಬರಲ್ಲ. ರಿಸರ್ವ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ವಿ ವಿಲ್ ನಾಟ್ ಟೇಕ್ ಇಟ್. ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್, ವರ್ಕ್ಮನ್ ಕಾಂಪನ್ಸೇಷನ್ ಆರ್ ವರ್ಕ್ಮನ್ ಸೇವಿಂಗ್ಸ್ ಅಕೌಂಟ್ ಕೂಡ ಲಯಬಿಲಿಟಿ. ಸೊ ವರ್ಕ್ಮನ್ ಕಾಂಪನ್ಸೇಷನ್ ಎಷ್ಟಿದೆ? 40,000 ಇದೆ. ಸೊ ವರ್ಕ್ಮನ್ಸ್ ಕಾಂಪನ್ಸೇಷನ್ 40,000. ಸೊ ಅದ್ರ ಜೊತೆ ಟ್ಯಾಕ್ಸ್ ಲಯಬಿಲಿಟಿ ಇದೆ, ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ₹1,000 ಇಸ್ ಲೈಕ್ಲಿ ಟು ಅರೈಸ್. ಇಟ್ ಈಸ್ ಅನ್ ಲಯಬಿಲಿಟಿ. ಸೇಲ್ಸ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ₹1,000 ಇಸ್ ಲೈಕ್ಲಿ ಟು ಅರೈಸ್ ಅಂದ್ರೆ, ಸೊ ಇಟ್ ಈಸ್ ಅನ್ ಲಯಬಿಲಿಟಿ. ಲಯಬಿಲಿಟಿನ ತಗೊಳ್ಬೇಕು ನಾವು. 1,000 ಆಟ್ ದಿಸ್ 40,000, 45,000 ಪ್ಲಸ್ 1,000, 86,000. ಡಿಡಕ್ಟ್ 86,000 ಫ್ರಮ್ 3,36,000. ಸೊ ವಿ ವಿಲ್ ಗೆಟ್ 2,50,000. 2,50,000 is the net assets available to shareholder, or we simply call it as profit available to equity shareholder for equity dividend. So ade profit available to equity shareholder for equity dividend. We got 2,50,000 divided by number of equity share. Number of equity share ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ನಂಬರ್ ಆಫ್ ಇಕ್ವಿಟಿ ಶೇರ್ 10,000 shares of ₹10 each, or else 1,00,000 divided by 10 ಮಾಡಬೇಕಿತ್ತು. ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. 10,000 shares of ₹10 each. So number of shares is to 10,000. So profits available to equity shareholder is 2,50,000 divided by number of equity shares 10,000. So intrinsic value of share is ₹25 per share. ₹25 per share. 25 per share. ನೆಕ್ಸ್ಟ್, ಸೊ ಇದಿಷ್ಟು ನೆಟ್ ಅಸೆಟ್ ಮೆಥಡ್. ಸೊ ನೆಟ್ ಅಸೆಟ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡಿದ್ವಿ. ಫಸ್ಟ್ ಒನ್ ನೆಟ್ ಅಸೆಟ್ ಮೆಥಡ್. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಹೇಳಿದ್ರೆ ನಮಗೆ ಈಲ್ಡ್ ಮೆಥಡ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್. ಈಲ್ಡ್ ಮೆಥಡ್ ಆರ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ಸ್ ಆರ್ ಒನ್ ಅಂಡ್ ದ ಸೇಮ್. ಕ್ಯಾಲ್ಕುಲೇಷನ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಸೊ ಟು ಗೆಟ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್, ವಿ ಹ್ಯಾವ್ ಟು ನೋ ದ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ನಮ್ಗೆ ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕ್ವೆಶನ್ ಅಲ್ಲಿ ಎಲ್ಲ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ನಿಮಗೆ 6 marks ಕ್ವೆಶನ್ ಎಲ್ಲ ಆದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಡೈರೆಕ್ಟ್ ಆಗಿ ಕೊಡ್ತಿದ್ರು ಇಲ್ಲಿ ತನಕ ಮಾಡಿದ ಪ್ರಾಬ್ಲಮ್ ಅಲ್ಲಿ. ನಮ್ಗೆ ಇಲ್ಲಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿದಾರ? ಇಲ್ಲ. ನಮಗೆ ಏನ್ ಮಾಡಿದಾರೆ ಅದ್ರ ಬದಲು 3 years ಪ್ರಾಫಿಟ್. ದೇ ಹ್ಯಾವ್ ಗಿವನ್ ದ 3 years ಪ್ರಾಫಿಟ್. ಸೊ 3 years ಪ್ರಾಫಿಟ್ ಕೊಟ್ಟಿದ್ದಾರೆ 2013, 2014 and 2015. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಆವರೇಜ್ ಪ್ರಾಫಿಟ್. ಸೊ ಆವರೇಜ್ ಪ್ರಾಫಿಟ್ ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಷನ್ ಮಾಡೋಣ. ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್. ಸೊ ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ಸ್ ಅವೈಲಬಲ್ ಟು ಶೇರ್ ಹೋಲ್ಡರ್ಸ್. ಸೊ ಹಿಯರ್ 2013 ಅಲ್ಲಿ ಎಷ್ಟು ಪ್ರಾಫಿಟ್ ಇದೆ ನೋಡಿ. 2013 35,000 ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ ನಮಗೆ. ಸೊ 2013 35,000, 2014 40,000, 2015 47,000. ಸೊ ನಾವು 3 years ಪ್ರಾಫಿಟ್ ತಗೊಳ್ತಾ ಇದೀವಿ ಇಲ್ಲಿ.
2013 35,000 ಇದೆ, 2014 40,000 ಇದೆ, 2015 47,500 ಇದೆ. ಸೊ 2015 ಏನಾಗುತ್ತೆ ನಮಗೆ ಕರೆಂಟ್ ಇಯರ್. ಸೊ ನಮ್ಗೆ ಇಲ್ಲಿ ಕ್ವೆಶನ್ ಅಲ್ಲಿ ಕೊಟ್ಟಿರೋದೇನು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಶೀಟ್ ಯಾವಾಗ ಕೊಟ್ಟಿರೋದು 31st ಡಿಸೆಂಬರ್ 2015. ಆದರೆ 2015 ಪ್ರಾಫಿಟ್ ಏನಾಗುತ್ತೆ ಕರೆಂಟ್ ಇಯರ್ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಿಲ್ಲ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಬಟ್ ನಮಗಿಲ್ಲಿ ಏನಿದೆ ಅಂತ ಹೇಳಿದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ನಾವು ತಗೊಳ್ಳೋಂಥ ಲಾಸಸ್ ಆರ್ ಪ್ರಾಫಿಟ್ಸ್ ಇದ್ರೆ ಅದನ್ನ ಡಿಡಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾವು 2015 ಇದು ಬೇಡ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು, ಡೈರೆಕ್ಟ್ ಆಗೇ ಮಾಡ್ಬೋದು. ಸೊ 2015 ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ ನೀವೇನು ಮಾಡ್ತೀರಾ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಸೊ ಇಲ್ಲಿ ನಮಗೆ ಏನೆಲ್ಲ ಇದೆ ಡೆಟಾಸ್ ಇದೆ. ಬ್ಯಾಡ್ ಡೆಟ್ಸ್ನ ನೀವೇನಂತ ತಗೊಳ್ತೀರಾ ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟ್ರೇಡಿಂಗ್ ಅಕೌಂಟ್ ಅಲ್ಲ, ಇದು ಡೈರೆಕ್ಟ್ ಆಗಿ ಮಾಡ್ತಾ ಇರೋದು ಅಂತಂದ್ರೆ ಟು ಬ್ಯಾಡ್ ಡೆಟ್ಸ್ ಅಂತ ತಗೊಳ್ತೀರಲ್ವಾ. ಸೊ ಟು ಬ್ಯಾಡ್ ಡೆಟ್ಸ್ ಏನಂತ ತಗೊಳ್ತೀರಾ 2,500 ಅಂತ ತಗೊಳ್ತೀರಾ. ಟ್ಯಾಕ್ಸ್ ಲಯಬಿಲಿಟಿ ಇದೆ. ಸೊ ಟ್ಯಾಕ್ಸ್ ಲಯಬಿಲಿಟಿನ ನೀವೇನು ಮಾಡ್ತೀರಾ ಡಿಡಕ್ಟ್ ಮಾಡ್ತೀರಾ. ಟು ಟ್ಯಾಕ್ಸ್ ಲಯಬಿಲಿಟಿ ಏನಂತ ತಗೊಳ್ತೀರಾ 1,000 ತಗೊಳ್ತೀರಾ. ಸೊ ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡೋದಿದ್ರೆ ಕರೆಂಟ್ ಇಯರ್ದು ಇನ್ಕ್ಲೂಡ್ ಮಾಡಿರಲ್ಲ, ಸೊ ಹಾಗಾಗಿ ಮಾಡಬೇಕು. ಸೊ ಹಾಗಾದ್ರೆ ಇದೆರಡನ್ನ ನಾವೇನು ಮಾಡಬೇಕು ಡಿಡಕ್ಟ್ ಮಾಡಬೇಕು. ಇನ್ ಕೇಸ್ ಪ್ರಾಫಿಟ್ ಬಂದಿದ್ರೆ ಏನು ಮಾಡ್ತಾ ಇದ್ವಿ ಬೈ ಈಗ ಫಾರ್ ಎಕ್ಸಾಂಪಲ್ ರೆವೆನ್ಯೂ ರಿಸೀವ್ಡ್ ಅಥವಾ ಬೈ ರೆಂಟ್ ರಿಸೀವ್ಡ್ ಅಂತ ಏನಾದ್ರು ಇದ್ದಿದ್ರೆ ಆ ಅಮೌಂಟ್ನ ಇಲ್ಲಿ ಹಾಕೊಳ್ತಾ ಇದ್ವಿ. ಅದನ್ನ ಆ ಥರ ಏನಾದರೂ ಕರೆಂಟ್ 2015 ರಿಸೀವ್ ಮಾಡ್ಕೊಂಡಿದ್ರೆ, ಯಾಕಂದ್ರೆ ಇದು ಬ್ಯಾಲೆನ್ಸ್ ಶೀಟ್ 2015 ಈ ಪ್ರಾಫಿಟಿಂದ ಡಿಡಕ್ಟ್ ಮಾಡ್ತೀವಿ. ಇನ್ ಕೇಸ್ ಇನ್ಕಮ್ ಇದ್ರೆ ಆ್ಯಡ್ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಇದು ಬೇಕು ಅಂತಿಲ್ಲ, ಡೈರೆಕ್ಟಾಗಿ ಇಲ್ಲೇ ಮಾಡ್ಕೋಬೋದು ನೀವು ನೋಡಿ. ಸೊ 2015 ಪ್ರಾಫಿಟ್ ಎಷ್ಟಿದೆ 47,500 ಇದೆ. ಅದರಿಂದ ನೀವೇನು ಡಿಡಕ್ಟ್ ಮಾಡಬೇಕು 2,500 ಬಿಕಾಸ್ ಇಟ್ ಇಸ್ ಅ ಬ್ಯಾಡ್ ಡೆಟ್. ಡಿಡಕ್ಟ್ ಮಾಡ್ಬೇಕು ನಾವು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿದೆ ತೋರಿಸ್ತಾ ಇದ್ವಿ, ನಾವು ಮಾಡಿಲ್ಲ. ಹಾಗಾಗಿ 47,000 ಮೈನಸ್ 2,500 ಮೈನಸ್ 1,000 ಇಟ್ ಇಸ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ನಮಗೆ ಪ್ರಾಫಿಟ್ ಎಷ್ಟು ಬಂತು 44,000 ಬಂತು. ಸೊ ನಾವು ಇವಾಗ ಏನು ಮಾಡ್ತೀವಿ ಅಂತ ಹೇಳಿದ್ರೆ 35 ಆವ್ರೇಜ್ ಪ್ರಾಫಿಟ್ ಇಸ್ ಇಕ್ವಲ್ ಆವ್ರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಎಷ್ಟು ಇಯರ್ ಪ್ರಾಫಿಟ್ ಇದೆ ನಮಗೆ 3 ಇಯರ್ ಪ್ರಾಫಿಟ್. ಆವ್ರೇಜ್ ಪ್ರಾಫಿಟ್ ಬೇಕು ಅಂದರೆ ಇದು 3 ಆ್ಯಡ್ ಮಾಡಿ ಡಿವೈಡೆಡ್ ಬೈ 3 ಮಾಡಿದರೆ ನಮಗೆ ಏನು ಸಿಗುತ್ತೆ ಆವ್ರೇಜ್ ಪ್ರಾಫಿಟ್ ಸಿಗುತ್ತೆ. ಸೊ 35,000 ಸೊ ಎಷ್ಟು 35,000 ಪ್ಲಸ್ 40,000 ಪ್ಲಸ್ ಸೊ 47,000 ತಗೊಳ್ಳಲ್ಲ, ವಿ ವಿಲ್ ಟೇಕ್ 44,000. ವಿ ಹ್ಯಾವ್ ಡಿಡಕ್ಟೆಡ್ the losses that is bad debts and tax liability. ಸೊ ಅದನ್ನು ಡಿಡಕ್ಟ್ ಮಾಡಿದ್ರೆ ನಮಗೆ ಎಷ್ಟು ಬಂದಿದೆ ಅಂತ ಹೇಳಿದರೆ 44,000 ಬಂದಿದೆ. ಸೊ 35,000 ಪ್ಲಸ್ 40,000 ಪ್ಲಸ್ 44,000 ಡಿವೈಡೆಡ್ ಬೈ 3. ಸೊ ಡಿವೈಡೆಡ್ ಬೈ 3 ಮಾಡಿದಾಗ ನಮಗೆ ಎಷ್ಟು ಬರುತ್ತೆ ಅಂತ ಹೇಳಿದರೆ 39,667 ಬರುತ್ತೆ. ಸೊ ವಿ ವಿಲ್ ಗೆಟ್ 39,667. ಸೊ ಇದೇನು ಆವ್ರೇಜ್ ಪ್ರಾಫಿಟ್ ಆರ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇದು. ಸೊ ನಿಮ್ಗೆ ಇಲ್ಲಿ ಕನ್ಫ್ಯೂಷನ್ ಆಯಿತು ಅಂದರೆ ಇದನ್ನು ಸಪ್ರೇಟ್ ಇದು ಕ್ಯಾಲ್ಕುಲೇಟ್ ಮಾಡಿ ಪುನಃ ನೆಕ್ಸ್ಟ್ ಲೈನಲ್ಲಿ ಆವ್ರೇಜ್ ಪ್ರಾಫಿಟ್ ಅಂತ ಬರೀರಿ. ನಿಮ್ಗೆ ಇದು ಕ್ಯಾಲ್ಕುಲೇಷನ್ ಸಪ್ರೇಟ್ ಆಗಬೇಕು ಅಂತ ಹೇಳಿದರೆ. ಸೊ ಇದು ನಾವು ಏನು ತೊಗೊಂಡಿದ್ದೀವಿ ಇಲ್ಲಿ ಆವ್ರೇಜ್ ಪ್ರಾಫಿಟ್ 39,660. ಸೊ ಆವ್ರೇಜ್ ಪ್ರಾಫಿಟ್ ಆರ್ ಇದನ್ನು ನಾವು ಇನ್ನೊಂದು ಏನಂತ ಕರಿಬೋದು ಅಂತ ಹೇಳಿದ್ರೆ ಇದನ್ನು ನಾವೇನಂತ ಕರಿತೀವಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಇಲ್ಲಿ ನಮಗೆ ಟ್ಯಾಕ್ಸ್ ರೇಟ್ ಏನು ಕೊಟ್ಟಿಲ್ಲ, ಟ್ಯಾಕ್ಸ್ ಡಿಡಕ್ಟ್ ಮಾಡೋಕ್ಕೆ ಟ್ಯಾಕ್ಸ್ ಪರ್ಸೆಂಟೇಜ್ ಇಲ್ಲ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ರಿಸರ್ವ್ ಟ್ರಾನ್ಸ್ಫರ್ ಟು ರಿಸರ್ವ್ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಇಲ್ಲಿ ಕಂಪನಿ ಟ್ರಾನ್ಸ್ಫರ್ 20% ಆಫ್ ಪ್ರಾಫಿಟ್ಸ್ ಟು ರಿಸರ್ವ್ ಎವ್ರಿ ಇಯರ್. ಸೊ 20% ಆಫ್ ಪ್ರಾಫಿಟ್ಸ್ ಎವ್ರಿ ಇಯರ್ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಪ್ರಾಫಿಟ್ಸ್ ಎಷ್ಟಿದೆ ನಮ್ಮ ಹತ್ರ ಈಗ 39,667 ಇದೆ. ಸೊ 39,667 ಇಂಟು 20%. 39,667 ಇಂಟು 20% ಅಂತ ಹೇಳಿದರೆ ಯು ವಿಲ್ ಗೆಟ್ 7,933. ಇದೆರಡು ಐಟಮ್ಸ್ ಇರೋದು. ನಮಗಿನ್ನೇನು ಡಿಡಕ್ಟ್ ಮಾಡೋಕೆ ಬೇರೆ ಏನು ಇನ್ಫಾರ್ಮೇಷನೇ ಕೊಟ್ಟಿಲ್ಲ. ಇನ್ ಕೇಸ್ ಇದ್ದಿದ್ರೆ ನಮಗೆ ಟ್ಯಾಕ್ಸ್ ಇರ್ತಾ ಇತ್ತು, ಇಂಟ್ರೆಸ್ಟ್ ಏನಾದ್ರು ಇದ್ರೆ ಇಂಟ್ರೆಸ್ಟ್ ಇರ್ತಾ ಇತ್ತು, ಪ್ರಿಫರೆನ್ಷಿಯಲ್ ಕ್ಯಾಪ್ ಡಿವಿಡೆಂಡ್ ಏನಾದ್ರು ಇದ್ರೆ ಇರ್ತಾ ಇತ್ತು. ಬಟ್ ಇಲ್ಲಿ ನಮಗೇನು ಇಲ್ಲ. ಸೊ ನಾವೇನು ಮಾಡ್ತೀವಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆರ್ ಆವ್ರೇಜ್ ಪ್ರಾಫಿಟ್ ಇಂದ ಟ್ರಾನ್ಸ್ಫರ್ ಟು ರಿಸರ್ವ್ ನ ಡಿಡಕ್ಟ್ ಮಾಡಿದೀವಿ. ವಿ ವಿಲ್ ಗೆಟ್ ಪ್ರಾಫಿಟ್ ಅವೈಲಬಲ್ ಟು ಶೇರ್ ಹೋಲ್ಡರ್. ಸೊ ಪ್ರಾಫಿಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ ಎಷ್ಟು ಅಂತ ಹೇಳಿದ್ರೆ 31,734. ಸೊ 31,734 ಇಸ್ ಪ್ರಾಫಿಟ್ ಅವೈಲಬಲ್ ಟು ಶೇರ್ ಹೋಲ್ಡರ್. ಸೊ ಫಾರ್ಮುಲಾ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಈಚ್ ಶೇರ್. ಪೇಡ್ ಅಪ್ ವ್ಯಾಲ್ಯೂ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಈಚ್ ಶೇರ್. ಸೊ ನಮಗೆ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರಲ್ವಾ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಏನು ಹೇಳಿದ್ದಾರೆ, ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇನ್ ಸಿಮಿಲರ್ ಕಂಪನೀಸ್ ಇಸ್ 12%. ಸೊ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಗೊತ್ತಿದೆ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇಲ್ಲ. ಸೊ ಫಸ್ಟ್ ನಾವು ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಫೈಂಡ್ ಔಟ್ ಮಾಡಿ ಮತ್ತೆ ಮಾರ್ಕೆಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ.
ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ಗೆ ಫಾರ್ಮುಲಾ ಏನು, ಪ್ರಾಫಿಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ ಡಿವೈಡೆಡ್ ಬೈ ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಇಂಟು 100. ಪ್ರಾಫಿಟ್ ಅವೈಲಬಲ್ ಟು ಶೇರ್ ಹೋಲ್ಡರ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಎಷ್ಟು? 31,734. ಸೊ ಎಷ್ಟು ಅಂತ ಹೇಳಿದ್ರೆ 31,734 ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಿವೈಡೆಡ್ ಬೈ ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್. ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಎಷ್ಟಿದೆ? ಪೇಡ್ ಅಪ್ ಕ್ಯಾಪಿಟಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh. ನಂಬರ್ ಆಫ್ ಈಕ್ವಿಟಿ ಶೇರ್ ಕೇಳ್ತಾ ಇಲ್ಲ, ಪೇಡ್ ಅಪ್ ಕ್ಯಾಪಿಟಲ್ ಕೇಳ್ತಾ ಇರೋವಂಥದ್ದು. ಸೊ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿದ್ರೆ 1 lakh. ಸೊ ಇಲ್ಲಿ ನಾವು 1 lakh ತಗೊಳ್ತೀವಿ ಇಂಟು 100. ಇದು ಈಕ್ವಿಟಿ ಶೇರ್ ಕ್ಯಾಪಿಟಲ್, ಟೋಟಲ್ ಪೇಡ್ ಅಪ್ ಕ್ಯಾಪಿಟಲ್ ಅಂತ ಹೇಳಿದ್ರೆ. ಸೊ ವಿ ವಿಲ್ ಗೆಟ್ 31.734%. 31 ಇಂಟು 100 ಬಂದಿದೆ ಅಂದರೆ 31.734% ಆಗಬೇಕು ಪರ್ಸೆಂಟೇಜ್. ಸೊ ನಾವು ವಿ ವಿಲ್ ಕ್ಯಾಲ್ಕುಲೇಟ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಫಾರ್ಮುಲಾ ಏನು? ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಈಚ್ ಶೇರ್. ಪೇಡ್ ಅಪ್ ವ್ಯಾಲ್ಯೂ ಆಫ್ ಈಚ್ ಶೇರ್, ಇದು ಶೇರ್ದು ಪರ್ ಶೇರ್ ವ್ಯಾಲ್ಯೂ ಕೇಳ್ತಾ ಇರೋದು. ಸೊ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ನಮಗೆ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು ಎಷ್ಟು? 31.734 ಡಿವೈಡೆಡ್ ಬೈ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ ಅಂತ ಹೇಳಿದ್ರೆ ಕ್ವೆಶನ್ ಅಲ್ಲಿ ಕೊಟ್ಟಿದ್ದಾರೆ. ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಸ್ 12%. ಸೊ ನಾರ್ಮಲ್ ರೇಟ್ ಆಫ್ ರಿಟರ್ನ್ ಇಸ್ 12% ಇಂಟು ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್. ಪೇಡ್ ಅಪ್ ವ್ಯಾಲ್ಯೂ ಆಫ್ ಶೇರ್ ಎಷ್ಟು ಅಂತ ಹೇಳಿದ್ರೆ 10. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, 10,000 ಶೇರ್ ಆಫ್ ರುಪೀಸ್ 10 each. ಫೇಸ್ ವ್ಯಾಲ್ಯೂ ಆರ್ ಪೇಡ್ ಅಪ್ ವ್ಯಾಲ್ಯೂ 10. ಸೊ ಕ್ಯಾಲ್ಕುಲೇಟ್ ಮಾಡಿ 31.734 ಡಿವೈಡೆಡ್ ಬೈ 12 ಇಂಟು 10 ಅಂತ ಹೇಳಿದ್ರೆ ವಿ ವಿಲ್ ಗೆಟ್ 26.445 per share. 26.445 per share. ಸೊ 26.445 ಏನು ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಈಲ್ಡ್ ವ್ಯಾಲ್ಯೂದು ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೊ ಈಲ್ಡ್ ವ್ಯಾಲ್ಯೂದು ಎಷ್ಟಿದೆ ನೋಡಿ ಇಲ್ಲಿ 25 per share. ಸೊ ಯೂಶುವಲಿ ನಿಮಗೆ 12 ಮಾರ್ಕ್ಸ್ ಕೇಳಿದಾಗ ಇನ್ನೊಂದು ನಿಮಗೆ ದೇರ್ ಆರ್ 3 ಮೆಥಡ್ಸ್ ಅಂತ ಹೇಳಿದ್ವಿ. ಒಂದು ನೆಟ್ ಅಸೆಟ್ ಮೆಥಡ್, ಇನ್ನೊಂದು ಅರ್ನಿಂಗ್ ಕೆಪಾಸಿಟಿ ಮೆಥಡ್, ದೆನ್ ಅನದರ್ ಒನ್ ಇಸ್ ಫೇರ್ ವ್ಯಾಲ್ಯೂ ಮೆಥಡ್. ಫೇರ್ ವ್ಯಾಲ್ಯೂ ಮೆಥಡ್ ಮಾಡಲೇಬೇಕು. ಫೇರ್ ವ್ಯಾಲ್ಯೂ ಮೆಥಡ್ ಇಸ್ ಥರ್ಡ್ ಮೆಥಡ್. ನಿಮ್ಗೆ ಇಲ್ಲಿ ಕೇಳಿಲ್ಲ, ಬಟ್ ಸ್ಟಿಲ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ಇಟ್ಸ್ ಸಿಂಪಲ್, ಏನು ಇಲ್ಲ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಡಿವೈಡೆಡ್ ಬೈ 2 ಅಂದ್ರೆ ನೆಟ್ ಅಸೆಟ್ ವ್ಯಾಲ್ಯೂ ಆಫ್ ಶೇರ್ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಡಿವೈಡೆಡ್ ಬೈ 2. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ನಾವು ಕ್ಯಾಲ್ಕುಲೇಟ್ ಮಾಡಿದೀವಿ ಇಲ್ಲಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ಎಷ್ಟಿದೆ? 25 per share. 25 ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ಆನ್ಸರ್ ಬಂದಿರುತ್ತಲ್ಲ ಅದನ್ನ ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್. ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಿ 26.445 ಡಿವೈಡೆಡ್ ಬೈ 2. ಫೇರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಆ ಎರಡು ಆನ್ಸರ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಫೇರ್ ವ್ಯಾಲ್ಯೂ ಸಿಗುತ್ತೆ. ಸೊ ಇಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್, ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಶೇರ್ ನೋಡಿದ್ವಿ ನಾವು ಇವಾಗ ಎಷ್ಟು? 23.425 ಪ್ಲಸ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶೇರ್ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 26.445 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು rupees 25.73 per share. 25.73 per share. ಸೊ ಏನಾದ್ರು ಡೌಟ್ ಇದ್ರೆ ಕೇಳಿ ನೀವು.